ಅದೇ ಬ್ಲೂಟೂತ್ ಇಲ್ಲ, ಮಾತಾಡೋದು ಕೇಳಿಸಲ್ಲ. ನೋಡಿ ನಮ್ಮ ಪರವಾಗಿಲ್ಲ. ನೋಡಿ ನಮ್ಮ ರಂಗಸ್ವಾಮಿ ಅವ್ರ ವಿಚಾರದ್ದು ಸತತವಾಗಿ ಒಂದು 3 ದಿನದಿಂದ ಸೋಷಲ್ ಮೀಡಿಯಾ ಮುಖಾಂತರ, ನಿಜಕ್ಕೂ ಹೇಳ್ಬಾರ್ದು, ಸೋಷಲ್ ಮೀಡಿಯಾದಲ್ಲಿ ಇರೋ ಅಂಥವ್ರು ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಯಾಕೆಂದರೆ ಸೋಷಲ್ ಮೀಡಿಯಾದಲ್ಲಿ ಈ ಒಂದು ಘಟನೆ ಅಪ್ಲೋಡ್ ಹಾಕಿದ ಮೇಲೆ ತುಂಬಾ ಎಫೆಕ್ಟ್ ಬಿದ್ದಿದೆ. ಮತ್ತು ಠಾಣೆಯಲ್ಲೂ ಕೂಡ ಅಷ್ಟೇ ಸಹಕಾರ ಕೊಟ್ಟರು. ಬಂದಿದ್ದಕ್ಕೆ ನಾವು ಹೇಳಿದ್ದಕ್ಕೆ ಕಂಪ್ಲೇಂಟ್ ಇಮಿಡಿಯೇಟ್ಲಿ ತೊಗೊಂಡ್ರು. ಸರಿ ಆಯಿತು, ನಾವೇನಿದೆಯೋ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಪಾಪ NCR ಕೂಡ ಮಾಡಿಕೊಟ್ರು. ನಾವೇ FIR ಮಾಡೋದು ಬೇಡ ಅಂತಲೂ ಕೂಡ ಹೋಲ್ಡಲ್ಲಿ ಇಟ್ಟಿದ್ದು. ಯಾಕೆ ಅಂದರೆ ಆತ ಏನೋ ದುಡುಕಿ ಅವನದೇ ಆದ ಆಲೋಚನೆಗಳಲ್ಲಿ ಅವನ ತಪ್ಪು ಕೆಲಸ ಮಾಡಿದರು ಚೇತನನ್ನವರು. ನಾವು ಆ ಕೆಲಸ ಮಾಡಿದ್ರೆ ಅವ್ರಿಗೂ ನಮಗೂ ಸರಿ ಬರೋದಿಲ್ಲ ಅಂಥೇಳಿ ಹೋಲ್ಡಲ್ಲಿ ಇಟ್ಟಿದ್ದು. ಮತ್ತು ನಿನ್ನೆ ನಮ್ಮ DK ಸಾಹೇಬ್ರವರ PS ಶ್ರೀಧರ್ ಸರ್ ಕೂಡ ನಮಗೆ ಕರೆ ಮಾಡ್ತಾರೆ. ಕರೆ ಮಾಡಿರೋವಂಥ ವಿಚಾರನ ನಮ್ಮ ಸದಸ್ಯರುಗಳಿಗೂ ಕೂಡ ಎಲ್ಲ ತಿಳಿಸಿದ್ದೀವಿ. ಅಲ್ಲಿರೋರು ಎಲ್ರಿಗೂ ಕೂಡ ಗೊತ್ತಿದೆ, ನೀವು ಕೇಳಿಸ್ಕೊಂಡಿರಲಿಲ್ಲ ಸರ್ ಆಡಿಯೋ. ಅವರು ಹೇಳ್ತಾರೆ, ಆಯಿತು ಅವ್ರು ಬಂದಿದ್ದಾರೆ, ಬಂದು ಎಲ್ಲ ವಿಷಯ ಮಾತಾಡಿದ್ದಾರೆ, ಆಗಿದ್ದಾಗಿದೆ ಇಲ್ಲಿವರೆಗೂ. ಸುಮ್ಮನೆ ಆಗಿರೋವಂಥ ಸಣ್ಣ ವಿಚಾರನ ಸುಮ್ಮನೆ ದೊಡ್ಡದು ಮಾಡಿಕೊಂಡು ಪಾಪ ಅವ್ರ ಹುಡುಗನಿಗೂ ದುಡಿಮೆಗೆ ಸಮಸ್ಯೆ ಆಗೋದು ಬೇಡ, ಏನೋ ಇದೊಂದು ಆಗಿದೆ ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೊತಾರೆ ಅನ್ನೋ ರೀತಿಯೆಲ್ಲ ಹೇಳಿದ್ದಾರೆ. ಆಗ ಅವರು ದೊಡ್ಡವ್ರು ಫೋನ್ ಮಾಡಿದಾಗ ಒಂದು ದೊಡ್ಡತನದಲ್ಲಿ ದೊಡ್ಡ ಮಾತು ಹೇಳಿದಾಗ ನಾವು ಅವರ ದೊಡ್ಡತನಕ್ಕೆ ಬೆಲೆ ಕೊಡಬೇಕು. ಹಂಗಾಗಿ ನಾನು ಆಯಿತು ಸರ್ ನೋಡೋಣ ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ಅಂದರೆ ನಮ್ಮ ಲಕ್ಷ್ಮೀ ವೆಂಕಟೇಶಣ್ಣವರು ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, ಆಯಿತು ಸೋಮು ಆಗಿದೆ, ಈಗ ಅವನು ಕೂಡ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಮನವರಿಕೆ ಆಗಿದೆ, ಅವ್ನು ಮಾಡ್ಕೊಂಡಿರೋವಂಥ ಎಡವಟ್ಟು ಏನು ಅನ್ನೋದು ಅವ್ನಿಗೆ ಅರ್ಥ ಮಾಡಿಸಿದ್ದೀರಾ ನೀವೆಲ್ಲ ಸೇರಿಕೊಂಡು. ಹಂಗಾಗಿ ಅದೇನಿದೆ ನೋಡಿ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಪಾಪ ಬೆಳಗ್ಗೆ ಅವರು ಕೂಡ ಕಾನ್ಫರೆನ್ಸ್ ಲೈನಲ್ಲಿ ಆ ಚೇತನ್ ಅನ್ನೋ ವ್ಯಕ್ತಿನ ನನ್ನ ಜೊತೆ ಕಾನ್ಫರೆನ್ಸಲ್ಲೂ ಕೂಡ ಮಾತಾಡಿಸ್ತಾರೆ. ಆಮೇಲೆ ಈ ಹುಡುಗನ್ನು ಕೂಡ ಕಾನ್ಫರೆನ್ಸ್ ಲೈನ್ಗೆ ಹಾಕ್ಕೊಂಡು ಮಾತಾಡಿಸ್ತೀವಿ. ಆಗ ಸ್ಟಾರ್ಟಿಂಗಲ್ಲಿ ಇದ್ದಂಥ ಮಾತು ಅದಿಲ್ಲ ಆತನಲ್ಲಿ. ಅವನಿಗೂ ಪಾಪ ತಪ್ಪಿನ ಅರಿವು ಆಗಿದೆ. ಏನೋ ಸ್ಟೂಡೆಂಟ್ ಅಂತೆ, ಎಜುಕೇಷನ್ನು ಅವರ ಕೆರಿಯರು ಎಲ್ಲ ಯೋಚನೆ ಮಾಡಿ ನಾವೂ ಆಯಿತು ಅಂತ ಹೇಳಿ ಅದಾದಮೇಲೆ ಪಾಪ ಠಾಣೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಈಗಲೂ ಸಹ ಅವ್ರು ಫೋನ್ ಮಾಡಿ ಏನು ಕೇಸ್ ಮುಂದುವರಿಸ್ತೀರಾ, NCR ಆಗಿದೆ ಕರೆಸ್ಬೇಕಾ ಅನ್ನೋ ರೀತಿಲೆಲ್ಲ ಕೇಳಿದ್ರು. ಆಯಿತು ಸರ್ ತೊಂದರೆ ಇಲ್ಲ ಮಾತಾಡಿ ಅಂತ ಹೇಳಿದ್ರು. ಸ್ಟೇಷನ್ಗೂ ಕೂಡ ಫೋನ್ ಮಾಡಿ ಪಾಪ ಮಾತಾಡಿ ಎಲ್ಲ ಹೇಳಿದ್ದಾರೆ. ಎನಿವೇ ನಮ್ಮ ಉದ್ದೇಶ ಇಷ್ಟೇ, ಈ ಹುಡುಗನಿಗೆ ಸಮಸ್ಯೆ ಆಗಿತ್ತು, ಆ ಸಮಸ್ಯೆಗೆ ಉಪಮುಖ್ಯಮಂತ್ರಿಗಳ ಹೆಸರು ಬಳಸಿದ್ದು ಎಲ್ಲ ಒಂದು ಕಡೆ ಅದು FIR ಆಗಿದ್ದು ಅವ್ರ ಹೆಸರು ಬಳಸ್ಕೊಂಡು ನಾವು ಬೇಜಾರಾಯಿತು. ಆಗಿರೋ ಸಣ್ಣ ಇನ್ಸಿಡೆಂಟ್ಗೆ ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದಾಗಿತ್ತು, ಇಲ್ಲ ಸಣ್ಣ ಡೆಂಟು ಏನೋ ಒಂದು ಖರ್ಚು ಮಾಡ್ಕೊಂಡು ರೆಡಿ ಮಾಡ್ಕೊಬೋದಾಗಿತ್ತು. ಇಷ್ಟೆಲ್ಲ ಮಾಡಿದ್ರಲ್ಲ, ಅದರಲ್ಲೂ FIR ಆಗೋಯ್ತಲ್ಲ ಅಂತೇಳಿ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ ವಿಚಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಕಾಣ್ತು. ಅಷ್ಟು ಬೆಳವಣಿಗೆ ಕಂಡು ಸೋಷಲ್ ಮೀಡಿಯಾದಲ್ಲಿ ಹೋಗಿದ್ದಕ್ಕೆ ಸಾಕಷ್ಟು ಜನ ತುಂಬ ಸಪೋರ್ಟ್